ಗ್ಯಾರಂಟಿಯಲ್ಲಿ ತೊಡಗಿಕೊಂಡಿರೋ ಸರ್ಕಾರದಿಂದ ಯಾವ ಕೆಲಸಗಳು ಆಗ್ತಾ ಇಲ್ವಾ? ಈ ಪ್ರಶ್ನೆ ಹುಟ್ಟುಹಾಕಿರೋದು ಸ್ವತಃ ಕಾಂಗ್ರೆಸ್ನ ಶಾಸಕರೇ. ಯಾವೊಂದು ಕೆಲಸವೂ ಆಗ್ತಾ ಇಲ್ಲ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ ಅನ್ನೋ ಆರೋಪವನ್ನ ಇದೀಗ ಕಾಗವಾಡ ಶಾಸಕ ರಾಜು ಕಾಗೆ ಅವರು ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಅವರು ಮಾತನಾಡಿದ್ರು, ಹಲವಾರು ಆರೋಪ ಮಾಡಿದ್ರು. ಈಗ ಮುಖ್ಯಮಂತ್ರಿಗಳ ವಿರುದ್ಧವೂ ಅಸಮಾಧಾನ ಹೊರಹಾಕಿದ್ದಾರೆ. ಗ್ಯಾರಂಟಿಯಲ್ಲಿ ಮುಳುಗಿರೋ ಸರ್ಕಾರದಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ವಾ? 2 ವರ್ಷ ಮುಗಿಸಿದ ಸಿದ್ದು ಸರ್ಕಾರದ ವಿರುದ್ಧ ಈಗ ಶಾಸಕರು ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ. ಕಾಗವಾಡ ಶಾಸಕ ರಾಜು ಕಾಗೆ ಮತ್ತೊಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬದಲಾಗಿದ್ದಾರಾ ಅನ್ನೋ ಪ್ರಶ್ನೆ, ಅನುಮಾನ ಮೂಡ್ತಾ ಇದೆ ಅವರ ಹೇಳಿಕೆಯಲ್ಲಿ. 2013ರಲ್ಲಿ ಇದ್ದ ಸಿದ್ದರಾಮಯ್ಯ ಈಗಿಲ್ವಾ? ಸಿಎಂ ಕಾರ್ಯವೈಖರಿಯ ವಿರುದ್ಧ ರಾಜು ಕಾಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. 2018ರಲ್ಲಿ ಇದ್ದಂತಹ ಸಿದ್ದರಾಮಯ್ಯನವರು ಕೈಗೆ ಸಿಗ್ತಾ ಇದ್ರು, ನಮ್ಮ ಮಾತುಗಳನ್ನ ಕೇಳ್ತಾ ಇದ್ರು. ಈಗ ಅವರು ಸಂಪೂರ್ಣವಾಗಿ ಬದಲಾಗಿದ್ದಾರೆ ಎಂಬ ಮಾತುಗಳನ್ನಾಡಿದ್ದಾರೆ ರಾಜು ಕಾಗೆ. ಪ್ರಪೋಸಲ್ ಕೊಟ್ಟಿದ್ದೀನಿ, 1.5 ವರ್ಷ ಆಯ್ತು. ನನಗನ್ಸೈತಿ 1-4-1-2 ಇರಬೇಕು, ಬಹುಶಃ 1-2 ನನಗೆ ಸರಿಯಾಗಿ ಗೊತ್ತಿಲ್ಲ. 1-2-24 ಕೊಟ್ಟಿದ್ದೇನೆ ಪ್ರಪೋಸಲ್. ಇವಾಗ ತಾರೀಕು ಎಷ್ಟು? 6ನೇ ತಿಂಗಳು ಇವತ್ತು. 1.5 ವರ್ಷ ಆದ ನಂತರ ಇನ್ನೂ ಆ ಕೆಲಸನ ಆಗ್ತಿಲ್ಲ ಅಂದ್ರೆ ಇದರ ಅರ್ಥ ಏನ? ಇದು ಬೇಸರ ತಂದಿದೆ ನನಗೆ. ನಾನು ಯಾರ ಮಂತ್ರಿಗಳ ವಿರೋಧ ಅಥವಾ ಯಾರ ಮುಖ್ಯಮಂತ್ರಿಗಳ ವಿರೋಧ ಮಾತಾಡೋ ಪ್ರಶ್ನೆನ ಬರಲ್ಲ. ಸಿಸ್ಟಮ್, ವ್ಯವಸ್ಥೆ. ಈ ಒಂದು ಶಿವನೂರು ಅಂತ ಒಂದು ಗ್ರಾಮದಲ್ಲಿ 2 ವರ್ಷದಿಂದ ಬೇವನೂರು ಅಂತ ಒಂದು ಗ್ರಾಮದಲ್ಲಿ 2 ವರ್ಷದಿಂದ 8th ಇದ್ದದ್ದು 9th ಮಾಡಿರ್ತೇಳಿ ಎಜುಕೇಷನ್ ಕಮಿಷನರ್ಗೆ ನಾನು 2 ವರ್ಷದಿಂದ ಭೇಟಿ ಆದ್ರೆ ಅದ್ರ ಕೊಡ್ಲಿಕ್ಕೆ 2 ವರ್ಷ ಬೇಕಾ? ಆಮೇಲೆ ಒಂದು ಬಸವೇಶ್ವರ ಯಾತ್ರೆ ನೀರಾವರಿಯನ್ನು ಪ್ರಾಜೆಕ್ಟನ್ನು 13,000 ಕೋಟಿ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಿ 17ರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಅದು ಕಾರಣಾಂತರಗಳಿಂದ ಇದುವರೆಗೆ ಲೇಟ್ ಆಗಿದೆ. ಅಲ್ಲಿ ಇಂಜಿನಿಯರ್ಗಳು, ಚೀಫ್ ಇಂಜಿನಿಯರ, ಸೂಪ್ರಿಟೆಂಟ್ ಇಂಜಿನಿಯರ, ಎಕ್ಸಿಕ್ಯೂಟಿವ್ ಇಂಜಿನಿಯರ, AWಗಳು ಸ್ಪಾಟ್ ಮೇಲೆ ಹೋಗೋದಲ್ಲ. ಅವರ ಸ್ಪಾಟಲ್ಲಿ ಹೋಗಿ ಕೆನಾಲ್ ಮಾಡಬೇಕು, ಮೇನ್ ಕೆನಾಲ್ ಮಾಡಬೇಕು, ಅವತ್ತಕ್ಕೆ ಅವ್ರಿಗೆ ಜಮೀನುಗಳಿಗೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅನ್ನೋಂತ ಯಾರೂ ಮಾಡಿಲ್ಲ 7-8 ವರ್ಷದಿಂದ. ಆಮೇಲೆ ಇದೇನಿದೆ, ಒಂದು ಪ್ರಾಜೆಕ್ಟ್ ಸರ್ಕಾರ ದುಡ್ಡು ಖರ್ಚು ಮಾಡೋ ಸಂದರ್ಭದಲ್ಲಿ ಅವರಲ್ಲಿ ನಮ್ಮ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ವಿಳಂಬ ಆದ್ರೆ ಅದಕ್ಕೆ ಯಾರು ಹೊಣೆಗಾರರು? ಸರ್, ನೀವು ವ್ಯವಸ್ಥೆಯ ವಿರುದ್ಧ ನನ್ನ ಆರೋಪ ಅಂತ ಹೇಳ್ತೀರಿ. ವ್ಯವಸ್ಥೆಯ ಭಾಗವೇ ಮಂತ್ರಿಗಳಾಗಿರ್ತಾರೆ, ಅಧಿಕಾರಿಗಳಾಗಿರ್ತಾರೆ. ಇದೇ ನೋಡ್ರಿ, ನಾನು ಹೇಳೋದು ಇದನ್ನು ಸುಧಾರಣೆ ಆಗ್ಬೇಕಂತ ಹೇಳಿ ಹೇಳೋದು. ನಿಮ್ಮ ಮುಂದೆ ನಾನು ಬಂದು ನಿಂತಿರೋದು ಇದು ಸುಧಾರಣೆ ಆಗಬೇಕು. ನಮ್ಮ ಆಡಳಿತ ಚುಕ್ಕಾನೆ ಒಂದು ಚುರುಕಾಗಬೇಕು. ನಮ್ಮ ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ ಆಗಬೇಕು. ಅಧಿಕಾರಿಗಳನ್ನ ಲೆಫ್ಟ್ ರೈಟ್ ತಗೋಬೇಕು ನಮ್ಮ MLAಗಳು, ಇದು ಮಂತ್ರಿಗಳು. ಇದೆಲ್ಲ ಎಲ್ಲಿದೆ ಈಗ? ಒಂದೊಂದು ಕೆಲಸ, ಒಂದು ಫೈಲ 6 ತಿಂಗಳು ವರ್ಷ ಫೈಲ್ ಮುಂದಕ್ಕೆ ಹೋಗೋದಿದ್ದರೆ ಯಾರು ಹೊಣೆಗಾರರು? ನಾನು ಪ್ರಪೋಸಲ್ AMರು ಬಂದು ನಾನು ಶಾಸಕಾಂಗ ಮೀಟಿಂಗ್ದಲ್ಲಿ ಕೆಲವು ನೋವುಗಳನ್ನು, ಶಾಸಕಾಂಗ ಪಕ್ಷದ ಮೀಟಿಂಗ್ದಲ್ಲಿ ನಾನು ನನ್ನ ನೋವನ್ನು ತೊಡ್ಕೊಂಡ್ರೆ ನೋವು ಅವಾಗ ಎಲ್ಲರೂ ಕರೆದು, ಯಾರು ಒಬ್ಬರು ಮಂತ್ರಿಗಳು ಅಥವಾ ಯಾರು ಮುಖ್ಯಮಂತ್ರಿಗಳು ಕರೆದು, ಯಾಕಪ್ಪ ನೀ ಈ ಥರ ಮಾತಾಡ್ತಾ ಇದೆಯಾ, ನಿನಗೇನು ನೋವಾಗಿದೆ ಅಂತೇಳಿ 1.5 ವರ್ಷದಿಂದ ನನ್ನನ್ನು ಕೇಳಕ್ಕೆ ಹೋಗಿಲ್ಲ ರೀ. ಈಗೂ ನಾನು ನಿಮ್ಮ ಮುಂದೆ ಅಷ್ಟೇ ಹೇಳ್ತೇನೆ ರೀ. ಅವ್ರು ಕರೆಸಿ ನನಗೆ ಕೇಳಿದ್ರೆ ನನ್ನ ನೋವನ್ನು ಮತ್ತು ಅಲ್ಲಿ ಎಲ್ಲರ ಮುಂದೆ ಹೇಳ್ತೀನಿ. ಇದಕ್ಕಿಂತ ಹೆಚ್ಚಿಂದ ಏನು ನೋಡ್ರಿ, ಸಾಕಷ್ಟು ಸಣ್ಣ ವಿಷಯಗಳು ಕೆಲಸ ಆಗ್ತಿಲ್ಲ. ಹಳ್ಳಿಗೊಟ್ಟು ನಾವೆಲ್ಲ, ನಾನು ಸೀನಿಯರ್ ಇದ್ದೀವಿ, 30 ವರ್ಷದಿಂದ ಅಸೆಂಬ್ಲಿಯಲ್ಲಿ ಕೂತಿದ್ದೀವಿ. ಅವ್ರು ರಾಜೇಂದ್ರ ಕಟಾರಿಯ ನನಗೆ ಅಪಮಾನ ಮಾಡಿದ್ರು, ರೆವಿನ್ಯೂ ಸೆಕ್ರೆಟ್ರಿ. ಅಸೆಂಬ್ಲಿಯಲ್ಲಿ ಅದು ವಿಷಯ ಪ್ರಸ್ತಾವ ಆಯಿತು. ಇನ್ನೂವರೆಗೆ 60 ಜನ MLAಗಳು ಅಲ್ಲಿಂದ ಬದಲಾವಣೆ ಮಾಡಿರ್ತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟಿದ್ದೆವು. ನಾನು 1-2 ಸಲ ಮುಖ್ಯಮಂತ್ರಿಯವರಿಗೆ ನಮ್ಮ ಮತಕ್ಷೇತ್ರದಲ್ಲಿ ಆ ಕಡೆ ಬೆಳಗಾಂ ಜಿಲ್ಲೆಗೆ ಬಂದಾಗ ಅವನ ಬಗ್ಗೆ ಏನಾಯಿತು, ಒಬ್ಬ ಅಧಿಕಾರಿನ ಇವರು ಪ್ಲೇಸ್ ಮಾಡ್ತಾರೋ, ನಾವು MLAಗಳು ಬೇಕೋ ಏನು ಅಧಿಕಾರಿಗಳು ಬೇಕು? ಅವ್ನು ರಾಜೇಂದ್ರ ಕಟಾರಿಯನ್ನ ಅಲ್ಲಿ ರೆವಿನ್ಯೂದಿಂದ ಟ್ರಾನ್ಸ್ಫರ್ ಮಾಡಿರ್ತೇಳಿ ಎಲ್ಲ MLA ಕೊಟ್ಟಿದ್ರು. ನಾನು ಅಪಮಾನ ಮಾಡಿದಾನು ಅಂತೇಳಿ ಹಕ್ಕುಚ್ಯುತಿ ಮಂಡನೆ ಮಾಡಿದ್ದಾನೆ ಅಸೆಂಬ್ಲಿಯಲ್ಲಿ. ಇದುವರೆಗೆ ಏನು ಅವನ ಮೇಲೆ ಆ್ಯಕ್ಷನ್ ಆಯಿತು? ಆಮೇಲೆ ನನ್ನ ಮಾನ ಏನು ಉಳಿತಲ್ಲಿ? ನಮ್ಮ ಮಾನ ಮರ್ಯಾದೆ ಏನು ಉಳಿತು? ಇವು ನಮ್ಮ MLAಗಳಿಗಿಂತ ಅಧಿಕಾರಿಗಳು ಹೆಚ್ಚಾದ್ರಂದಂಗೆ ಆಯ್ತಾರಲ್ಲ ಇವರು.